ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSV ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್. ಫ್ರೆಂಡ್ಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. VAO ಆ್ಯಂಡ್ PDO ಪರೀಕ್ಷೆ ಮುಂದೂಡಿಕೆ ಆಗೋದು 100% ಫಿಕ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಏಕೆಂದರೆ ಇವತ್ತು ನಡೆಯಬೇಕಾದಂಥ ಸೆಪ್ಟೆಂಬರ್ 14ರಂದು ನಡೆಯಬೇಕಾದಂಥ ಗ್ರೂಪ್ ಬಿ ಕಡ್ಡಾಯ ಕನ್ನಡ ಪರೀಕ್ಷೆ ಏನಿತ್ತು ಫ್ರೆಂಡ್ಸ್, ಅದನ್ನು ಮುಂದೂಡಿ ಮತ್ತೊಮ್ಮೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಡಬೇಕಾಗಿ ಒಂದು ಸರ್ಕಾರದಿಂದ ಆದೇಶ ಬಂದಿರೋದ್ರಿಂದ ಆ ಪರೀಕ್ಷೆಯನ್ನು ಮುಂದೂಡಿ ಮತ್ತು ನಾಳೆ ನಡೆಯಬೇಕಾದಂಥ ಕಾಂಪಿಟೇಟಿವ್ ಎಕ್ಸಾಮ್ನು ಕೂಡ ಮುಂದೂಡಿ KPSC ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಗ್ರೂಪ್ ಬಿ ಹುದ್ದೆ ಒಂದು ಪೋಸ್ಟ್ಪೋನ್ ಆಗಿರೋದ್ರಿಂದ ಗ್ರೂಪ್ ಸಿ ಅಲ್ಲಿ ಬರುವಂಥ PDO VAO ಹುದ್ದೆಗಳು ಕೂಡ 100% ಪೋಸ್ಟ್ಪೋನ್ ಆಗುತ್ತೆ ಫ್ರೆಂಡ್ಸ್. ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿ ವೆಬ್ಸೈಟಲ್ಲಿ ಬಿಡ್ತಾರೆ ಫ್ರೆಂಡ್ಸ್. ಯಾರೆಲ್ಲ ಏಜ್ ರಿಲ್ಯಾಕ್ಸೇಷನಿಂದ ವಯೋಮಿತಿ ಸಡಿಲಿಕೆ ಇಲ್ಲದೇ ಒಂದು ಅರ್ಜಿ ಸಲ್ಲಿಕೆ ಆಗಿರಲಿಲ್ಲ ಅಂಥವ್ರಿಗೆ ಒಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಮತ್ತೆ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಸಿಗುತ್ತೆ ಫ್ರೆಂಡ್ಸ್. ಆದ್ದರಿಂದ ಎಲ್ಲರೂ ದಯವಿಟ್ಟು ಯಾರೆಲ್ಲ VA ಮತ್ತು PDOಗೆ ಎಕ್ಸಾಮ್ಗೆ ತಯಾರಿ ನಡೆಸಿದ್ರೆ ನಿಮ್ಮ ತಯಾರಿಯನ್ನು ಮುಂದುವರಿಸಿ ಮತ್ತು ಹೆಚ್ಚಿನ ಸಮಯ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಅಧಿಕೃತ ಲೆಟರ್ನ ನೋಡೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಪತ್ರಿಕಾ ಪ್ರಕಟಣೆ KPSCಯಿಂದ ಬಂದಿರುವಂಥದ್ದು. ನೋಡ್ತಾ ಇರ್ಬೋದು, ಅಧಿಸೂಚನೆ ಮೂಲ ವೃಂದದಲ್ಲಿ ಗ್ರೂಪ್ ಬಿ ಹುದ್ದೆಗಳಿಗೆ ದಿನಾಂಕ 14/9 ಮತ್ತು 15/9ರಂದು ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲು ನಿರ್ಧರಿಸಿ ಅಭ್ಯರ್ಥಿಗಳ ಪರೀಕ್ಷಾ ಉಪಕೇಂದ್ರಗಳಿಗೆ ಹಂಚಿಕೆ ಮಾಡಲಾಗಿತ್ತು. ಆದರೆ ಈ ಮಧ್ಯೆ 10/9/2024 ಕರ್ನಾಟಕ ಸರ್ಕಾರ ನಡವಳಿಕೆಗಳಲ್ಲಿ ಸಿವಿಲ್ ಸೇವೆಗಳಲ್ಲಿನ ಇಲಾಖೆಗಳಲ್ಲಿ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಲಾಗಿರುವ ಮತ್ತು ಅಧಿಸೂಚನೆಗಳಿಗೆ ಮುಂದಿನ 1 ವರ್ಷದಲ್ಲಿ ಹೊರಡಿಸುವ ಅಧಿಸೂಚನೆಗಳಿಗೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆಯನ್ನು ನೀಡಿ ಎಂದು ಆದೇಶಿಸಲಾಗಿದೆ. ಈ ಮೇಲ್ಕಂಡ ಸರ್ಕಾರದ ಆದೇಶ ಹಿನ್ನೆಲೆಯಲ್ಲಿ ದಿನಾಂಕ 13/3/2024 ಅನ್ವಯ ಅಧಿಸೂಚಿಸಿರುವ ಎಲ್ಲ ಹುದ್ದೆಗಳಿಗೂ ವಯೋಮಿತಿ ಸಡಿಲಿಕೆ ಅನ್ವಯಿಸಿ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬೇಕಾಗಿರುತ್ತದೆ. ನೋಡಿ ಫ್ರೆಂಡ್ಸ್, ಇದನ್ನು ಕೇಳಿಸ್ಕೊಳ್ಳಿ. ಏಕೆಂದರೆ PDO VAO ಕೂಡ ಇದೇ ವರ್ಷದಲ್ಲಿ ನೋಟಿಫಿಕೇಶನ್ ಆಗಿರೋದ್ರಿಂದ ಅದಕ್ಕೆ 100% 200% ಅವರು ಮತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಓಪನ್ ಮಾಡಲೇಬೇಕಾಗುತ್ತೆ. ಓಪನ್ ಮಾಡಿ ಮತ್ತೆ ಪರೀಕ್ಷಾ ದಿನಾಂಕವನ್ನು ಪ್ರಕಟ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನನ್ನ ಪ್ರಕಾರ ಡಿಸೆಂಬರಲ್ಲೇ ನಡೆಯೋದು ಅಂತ ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಮತ್ತು ಆದ್ದರಿಂದ ದಿನಾಂಕ 14/9/2024 ಕಡ್ಡಾಯ ಕನ್ನಡ ಪರೀಕ್ಷೆ ಮತ್ತು 15/9/14 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಸದರಿ ಅಧಿಸೂಚನೆಯ ಹುದ್ದೆಗಳಿಗೆ ದಿನಾಂಕಗಳಲ್ಲಿ ನಿಗದಿಪಡಿಸಿದ್ದ ನಿರ್ದಿಷ್ಟ ಪತ್ರಿಕೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ ಮುಂದೂಡಲಾಗಿದೆ. ವಯೋಮಿತಿ ಸಡಿಲಿಕೆ ನೀಡಿ ಅಭ್ಯರ್ಥಿಗಳಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಮುಕ್ತಾಯವಾದ ನಂತರ ಮಿನಿಮಮ್ 1 ತಿಂಗಳು ಕೊಡ್ತಾರೆ ಫ್ರೆಂಡ್ಸ್. ಮುಕ್ತಾಯವಾದ ನಂತರ ಪರೀಕ್ಷಾ ದಿನಾಂಕಗಳನ್ನು ಮತ್ತೆ ತಿಳಿಸಲಾಗುವುದು. ಅಂದರೆ ಈ ತಿಂಗಳು ಒಂದು 20ನೇ ತಾರೀಕು ಓಪನ್ ಮಾಡೋದನ್ನು ಮುಂದಿನ ತಿಂಗಳು ಒಂದು 20ನೇ ತಾರೀಕುವರೆಗೂ ಅವಕಾಶ ಕೊಡ್ತಾರೆ. ಅಂದರೆ ಅಕ್ಟೋಬರಲ್ಲೂ ಪರೀಕ್ಷೆ ನಡೆದರೆ ನವಂಬರ್ ಡಿಸೆಂಬರಲ್ಲಿ ನಡೀಬೋದು ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.